ತುಮಕೂರಿನ ಸಂಕಾಪುರದಲ್ಲಿ ಲಿಂಕ್ ಕೆನಾಲ್ ಕಿಚ್ಚು ಧಗಧಗಿಸ್ತಾ ಇದೆ. ಪೊಲೀಸ್ ಭದ್ರತೆ ಇದ್ರೂ ಕೂಡ ಜೆಸಿಬಿಗಳನ್ನು ವಶಕ್ಕೆ ಪಡೆದಿದ್ದಾರೆ ರೈತರು. ದೊಡ್ಡ ಮಟ್ಟದ ಆಕ್ರೋಶ ಈ ಭಾಗದಲ್ಲಿ ವ್ಯಕ್ತ ಆಗ್ತಾ ಇರೋದು. ಪಾದಯಾತ್ರೆ ನಡೆಸ್ತಾ ಇದ್ದಂಥ ಹೋರಾಟಗಾರರು ರೈತರು ಈಗ ಕಾಮಗಾರಿ ನಡೀತಾ ಇದ್ದಂಥ ಜಾಗಕ್ಕೆ ನುಗ್ಗಿದ್ದಾರೆ. ಜೆಸಿಬಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಸ್ಥಗಿತಗೊಳಿಸಿದ್ದಾರೆ, ಬಂದ್ ಮಾಡಿದ್ದಾರೆ ರೈತರು. ಕಾಮಗಾರಿ ಕೆಲಸ ಮಾಡ್ತಾ ಇದ್ದವರ ರಕ್ಷಣೆಗೆ ಎಸ್ಪಿ ಮುಂದಾಗ್ತಾರೆ ಭದ್ರತೆ ನೀಡುವುದಕ್ಕೆ. ಈ ಸಂದರ್ಭದಲ್ಲಿ ಎಸ್ಪಿಗೂ ಕೂಡ ಪ್ರತಿಭಟನಾಕಾರರು ಮುತ್ತಿಗೆ ಹಾಕಿದ್ದಾರೆ. ಪೊಲೀಸರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸಂಕಾಪುರದಲ್ಲಿ ರೈತರ ಪ್ರತಿಭಟನಾಕಾರರ ಹೋರಾಟದ ಕಿಚ್ಚಿದು. 8-10 ಜೆಸಿಬಿಗಳು ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಈ ಲಿಂಕ್ ಕೆನಾಲ್ ಯೋಜನೆಯ ಕಾಮಗಾರಿಯಲ್ಲಿ ನಿರತವಾಗಿದ್ದು ಎಲ್ಲ ಜೆಸಿಬಿಗಳನ್ನ ಬಂದ್ ಮಾಡಿಸಿದ್ದಾರೆ. ನೋಡಿ, ರೈತರ ಎಲ್ಲ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಬಿಟ್ಟಿದ್ದಾರೆ. ಜೆಸಿಬಿಗಳಲ್ಲಿ ಕುಳಿತುಕೊಂಡು ಕಾಮಗಾರಿ ಸ್ಥಳದಿಂದ ಆ ಜೆಸಿಬಿಗಳನ್ನ ಹೊರಗೆ ತೆಗೆದುಕೊಂಡು ಬರ್ತಾ ಇರುವಂತಹ ದೃಶ್ಯಗಳು. ನೂರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನಾಕಾರರು ಈ ಕಾಮಗಾರಿ ನಡೀತಾ ಇದ್ದಂತಹ ಸ್ಥಳಕ್ಕೆ ಹೋಗಿರೋದು. ಬೆಳಿಗ್ಗೆಯಿಂದಲೂ ಕೂಡ ನಿರಂತರವಾಗಿ ಹೋರಾಟ ನಡೀತಾ ಇದೆ. ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾನೆ ಇದೆ ಈ ಒಂದು ಯೋಜನೆಯ ವಿರುದ್ಧವಾಗಿ. ಕೆಲವು ಗಂಟೆಗಳ ಹಿಂದೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ್ರು, ಒಂದು ನೂರಾರು ಜನರನ್ನ. ಆದರೆ ವಶಕ್ಕೆ ಪಡೆದು ಅವರನ್ನ ಬಿಡುಗಡೆ ಮಾಡಿದ ನಂತರದಲ್ಲಿ ಸೇರ್ಪಡೆ ಆದಂತಹ ಜನಸಂಖ್ಯೆಯನ್ನು ನೋಡ್ತಾ ಇದ್ದೀವಿ ನಾವು. ಯಾವ ಮಟ್ಟಿಗಿನ ಪಾದಯಾತ್ರೆ ನಡೆಸಿದ್ರು, ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತವಾಯಿತು ಅಂತ. ಈಗ ಮತ್ತೊಂದು ಅದರ ಮುಂದುವರೆದ ಭಾಗ ಅನ್ನುವಂತಹ ರೀತಿಯಲ್ಲಿ ಪ್ರೊಟೆಸ್ಟ್ ಈ ರೀತಿಯಾಗಿ ನಡೀತಾ ಇದೆ. ಈಗ ಯಾವ ಜಾಗದಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ನಡೀತಾ ಇತ್ತು ಅದೇ ಜಾಗಕ್ಕೆ ನುಗ್ಗಿರುವಂತಹ ಸಾವಿರಾರು ಸಂಖ್ಯೆಯ ಹೋರಾಟಗಾರರು ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಎಲ್ಲ ಜೆಸಿಬಿಗಳನ್ನ ಕಾಮಗಾರಿ ಸ್ಥಳದಿಂದ ಹೊರಗಡೆ ತೆಗೆದುಕೊಂಡು ಬಂದು ನಿಲ್ಲಿಸಲಾಗಿದೆ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನಮ್ಮ ಸ್ಕ್ರೀನ್. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಬೆಳಿಗ್ಗೆಯಿಂದಲೂ ಕೂಡ ಹೋರಾಟ ಒಂದು ರೇಂಜ್ ನಡೀತಾ ಇತ್ತು. ಯಾವಾಗ ಪೊಲೀಸರು ವಶಕ್ಕೆ ಪಡೆದ್ರ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ನಂತರದಲ್ಲಿ ಬಿಡುಗಡೆ ಮಾಡಿದ್ರು, ಆ ಕ್ಷಣದಿಂದ ಒಂದೊಂದೇ ರೀತಿಯಾದಂತಹ ಉದ್ವಿಗ್ನತೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಅಕ್ಯುರೇಟ್ ಆಗಿ ಎಲ್ಲಿ ಕಾಮಗಾರಿ ನಡೀತಾ ಇತ್ತೋ ಅಲ್ಲೇ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿ ಕಾಮಗಾರಿ ನಡೆಸ್ತಾ ಇದ್ದಂಥವರು ಎಷ್ಟು ಜನ, ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರಾ? ಅಲ್ಲಿ ಏನಾದ್ರೂ ಗಲಾಟೆಗಳಾಯ್ತಾ, ಹೇಗೆ? ಅರುಣ್, ಇಲ್ಲಿ ಗಲಾಟೆ ಅನ್ನೋದಕ್ಕಿಂತ ರೈತರ ಒಂದು ಅಸಹನೆಯಾಗಿ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಸುಮಾರು 8ರಿಂದ 9 ರೈತರುಗಳು ಸೇರ್ಕೊಳ್ತಾನೆ ಇದ್ದಾರೆ, ಈಗಲೂ ಸೇರ್ಕೊಳ್ತಾನೆ ಇದ್ದಾರೆ. ವಿಚಾರ ಇಲ್ಲಿ ಇಷ್ಟೊಂದು ರೈತರುಗಳು ಸೇರ್ತಾ ಇದ್ದಾರೆ, ಮತ್ತೆ ಇಲ್ಲಿ ಇಷ್ಟೊಂದು ಪೊಲೀಸ್ ಬಗ್ಗೆ ಬಿಗಿ ಬಂದೋಬಸ್ತ್ ಐತೆ ಅಂತ ಹೇಳಿ ಸುತ್ತಮುತ್ತಲ ತಾಲೂಕಿನ ರೈತರುಗಳಿಗೆ ಯಾವಾಗ ವಿಚಾರ ಮುಟ್ತಾ ಇದೆ, ಪ್ರತಿಯೊಬ್ಬರು ಕೂಡ ಆಟೋ, ಲಾರಿ, ಟೆಂಪೋಗಳನ್ನ ಮಾಡ್ಕೊಂಡು ಈ ಸ್ಥಳಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಏನು ನಿಟ್ಟೂರಿಂದ ಹೊರಟಂತ ಆ ಪಾದಯಾತ್ರೆ ಇವತ್ತು ಏನು ಇದು ಸುಂಕಾಪುರದ ಹತ್ರ ಬಳಿ ಬರುತ್ತೆ. ಇಲ್ಲಿ ಬಂದಂತ ರೈತರು ಇಲ್ಲಿ ಆಗಿರತಕ್ಕಂತ ಕೆಲಸನ ನೋಡಿ ತುಂಬಾ ಅವರು ರೊಚ್ಚಿಗೆದ್ದಿರ್ತಾರೆ. ಅದಾದ ನಂತರ ಅಲ್ಲಿ ಜೆಸಿಬಿ ಏನ್ ಕೆಲಸ ಮಾಡ್ತಾ ಇರ್ತೇವೆ ಅವೆಲ್ಲ ಪ್ರತಿಯೊಂದಕ್ಕೂ ಮುತ್ತಿಗೆ ಹಾಕ್ತಾರೆ. ಅಲ್ಲಿ ನೋಡ್ಬೋದು, ನೀವು ವಿಜುವಲ್ಸ್ ಅಲ್ಲಿ ಗಮನಿಸಬಹುದು. ಕೂಡಲೇ ಅಲ್ಲಿನ ಒಂದು ಜೆಸಿಬಿ ಆಪರೇಟರ್ಗಳನ್ನ ಮತ್ತೆ ಜೆಸಿಬಿ ಯಂತ್ರಗಳಿಗೆ ಅವರು ರಕ್ಷಣೆ ಕೊಡೋದಕ್ಕೆ ತುಮಕೂರು ಜಿಲ್ಲಾ ಪೊಲೀಸ್ ಹೋಗ್ತಾರೆ. ಅವ್ರಗಳ ಮೇಲೆ ಕೂಡ ಒಂದು ಮುತ್ತಿಗೆ ಹಾಕ್ತಾರೆ. ಇದನ್ನೆಲ್ಲ ನೋಡಿದಂತ ತುಮಕೂರು ಎಸ್ ಪಿ ಅಶೋಕ್ ಕುಮಾರ್ ಅವರು ಕೂಡ ಅಲ್ಲಿ ಸ್ಥಳಕ್ಕೆ ಹೋಗಿದ್ದಾರೆ. ಅವರು ಹೋದ ತಕ್ಷಣ ಅವ್ರಿಗೂ ಕೂಡ ಜನಗಳು ತರಾಟೆ ತೆಗೆದುಕೊಂಡಿರ್ತಕ್ಕಂಥದ್ದು, ಜೊತೆಗೆ ಅವ್ರ ಮೇಲೂ ಮುತ್ತಿಗೆ ಹಾಕ್ತಾರೆ. ಯಾರ ಮಾತನ್ನು ಕೂಡ ಅಲ್ಲಿ ಕೇಳಿಸ್ಕೊಳ್ಳೋದಿಲ್ಲ. ಜೊತೆಗೆ ಅಷ್ಟು ಜೆಸಿಬಿಗಳನ್ನ ಕರೆತಂದು ಅವರೇ ಇಲ್ಲಿ ಏನು ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಕಾಮಗಾರಿ ಏನಿದೆ ಆ ಒಂದು ಕಾಮಗಾರಿನ ಸಂಪೂರ್ಣವಾಗಿ ಮುಚ್ಚುವಂತ ಕೆಲಸ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಏನೋ ಒಂದು ಟ್ರ್ಯಾಕ್ಟರ್ ಆರಾಮಾಗಿ ಒಂದು ಪೈಪ್ ಲೈನ್ ನಲ್ಲಿ ಓಡಾಡ್ಬೋದು ಅಂತ ಪೈಪ್ಗಳನ್ನ ಈಗಾಗಲೇ 2 ಪೈಪ್ಗಳನ್ನ ಅವರು ಕೆನಾಲ್ಗೆ ಹಾಕಿ ಮುಚ್ಚಿರ್ತಕ್ಕಂಥದ್ದು. ಜೊತೆಗೆ ಬ್ಯಾರಿಕೇಡ್ಗಳನ್ನ ಅಲ್ಲಿ ಎಲ್ಲೆಲ್ಲಿ ಪೊಲೀಸ್ ಬ್ಯಾರಿಕೇಡ್ ಹಾಕಿರ್ತಾರೆ ಆ ಪೊಲೀಸ್ ಬ್ಯಾರಿಕೇಡ್ಗಳನ್ನ ಕೆನಾಲ್ಗೆ ತುಂಬಿ ರೈತರು ಅದನ್ನ ತುಂಬಿ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇಲ್ಲಂತೂ ಸ್ಥಳದಲ್ಲಿ ಈಗ ಕ್ಷಣಕ್ಕೂ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು. ಎಲ್ಲಾ ಜೆಸಿಬಿಗಳು ನಿಂತಿದ್ದಾರೆ. ಜೊತೆಗೆ ಎಲ್ಲಾ ಜೆಸಿಬಿಗಳಲ್ಲೂ ರೈತರು ಹತ್ತಬಾರದು ಅಂತ ಹೇಳಿ ಜೊತೆಗೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಕ್ರಮ ಕೈಗೊಳ್ಳಬಾರದು ಎಂಬ ನಿಟ್ಟಿನಲ್ಲಿ ಇಷ್ಟೆಲ್ಲ ಆದ್ರೂ ಕೂಡ ತುಮಕೂರು ಜಿಲ್ಲಾ ಪೊಲೀಸ್ ಅಂದ್ರೆ ಎಸ್ಪಿ ಅಂದ್ರೆ ಕೂಲಾಗೆ ಮೂವ್ ಮಾಡ್ತಾ ಇದ್ದಾರೆ. ಇಲ್ಲಿ ರೈತರು ಅವರ ಹೊಟ್ಟೆವರಿಗೆ ಅವ್ರು ಹಿಂಗ್ ಮಾಡ್ಕೊಳ್ತಾ ಇದ್ದಾರೆ. ನಾವ್ ಯಾವ್ದೇ ಕಾರಣಕ್ಕೂ ಕಾನೂನು ಪ್ರಕಾರವಾಗಿ ಅವ್ರಿಗೆ ಕೇಸ್ ಹಾಕೋದು ಬೇಡ ಎಂಬ ನಿಟ್ಟಿನಲ್ಲಿ ಮುಂದಕ್ಕೆ ರೈತರು ಯಾವುದೇ ಕಾರಣಕ್ಕೂ ಎಕ್ಸ್ಟ್ರೀಮ್ ಲೆವೆಲ್ ಹೋಗಬಾರ್ದು ಅಂತ ಹೇಳಿ ಎಲ್ಲಾ ಜೆಸಿಬಿಗಳಲ್ಲೂ ಸ್ವತಃ ಪೊಲೀಸ್ ಆಫೀಸರ್ಸ್
ಹತ್ತಿ ಕೂರಿಸಿ ಅಲ್ಲಿ ರೈತರಿಗೆ ಯಾವುದೇ ರೀತಿಯಾದಂತ ನಿರ್ಧಾರಗಳನ್ನ ಕೈಗೊಳ್ಳದಲ್ಲೇ ಇರೋ ತರ ಓಕೆ ವಿಠಲ್ ಮಾತನಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಇದು ತುಮಕೂರಿನ SP ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕೆಲಸಗಾರರಿಗೆ ಭದ್ರತೆಯನ್ನ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ SP ಗೆನೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಹೋರಾಟಗಾರರು. SP ಅವರನ್ನೇ ಸುತ್ತುವರೆದಿದ್ದಾರೆ. ನೋಡಬಹುದು ನೀವು ದೃಶ್ಯಗಳಲ್ಲಿ, ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಯಾಕಂದ್ರೆ JCBಗಳಲ್ಲಿ ರೈತರೇ ಹತ್ತೋದಕ್ಕೆ ಮುಂದಾಗ್ತಾರೆ. JCBಗಳನ್ನ ಓಡಿಸ್ತಾ ಇದ್ದಂತ ಡ್ರೈವರ್ಸ್ ಏನಿದ್ರು, ಆಪರೇಟ್ ಮಾಡ್ತಾ ಇದ್ದಂತ ಆಪರೇಟರ್ಸ್ ಏನಿದ್ರು, ಅವರಿಗೆ ರಕ್ಷಣೆ ಕೊಡುವಂತಹ ಜವಾಬ್ದಾರಿ ಆಗಿರುತ್ತೆ. ಸೊ ಆ ಭದ್ರತಾ ಹಿನ್ನೆಲೆಯಲ್ಲಿ SP ಅವರೇ ಮುಂದೆ ಬರ್ತಾರೆ. ಆ ಕ್ಷಣದಲ್ಲಿ ನಡೆದಂತಹ ದೊಡ್ಡ ಹೈಡ್ರಾಮಾ ಇದು. ಆ ಸ್ಥಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ನೋಡಿ, ರೈತರು ಯಾವ ರೀತಿಯಾಗಿ ಆಕ್ರೋಶವನ್ನ SP ಅವರ ಮುಂದೆ ಪ್ರದರ್ಶನ ಮಾಡಿದ್ದಾರೆ ಅಂತ. ಈ ಮಟ್ಟಿಗಿನ ಹೋರಾಟ, ಆಕ್ರೋಶ ಈಗಲೂ ಕೂಡ ಹೆಚ್ಚಾಗ್ತಾನೆ ಇದೆ. SP ಅವರಿಗೇ ಮುತ್ತಿಗೆ ಹಾಕಿದಂತಹ ಆ ಒಂದು ದೃಶ್ಯಗಳಿದು. ಆ ಒಂದು ಕ್ಷಣದಲ್ಲಿ ಆದಂತಹ ಹೈಡ್ರಾಮದ ದೃಶ್ಯಗಳಿದು. ಓಕೆ, ವಿಠಲ್ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ಸಂಪರ್ಕದಲ್ಲಿದ್ದಾರೆ. ವಿಠಲ್, ಈ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಕೆಲವೇ ಹೊತ್ತಿನ ಮುಂಚೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಸಭೆ ಆಯಿತು ವಿಧಾನಸೌಧದಲ್ಲಿ. ಆ ಸಭೆ ನಂತರದಲ್ಲಿ ಕೊಟ್ಟಂತ ಹೇಳಿಕೆ, ಇಲ್ಲಿ ಪ್ರತಿಭಟನಾ ನಿರತ ರೈತ ಮುಖಂಡರಿಗೆ, ಪ್ರತಿಭಟನಾ ಮುಖಂಡರಿಗೆ ಏನಾದ್ರೂ ಗೊತ್ತಾಯ್ತಾ? ಆ ನಂತರದಲ್ಲಿ ಈ ಮಟ್ಟಿಗಿನ ಉದ್ವಿಗ್ನತೆಗೆ ಕಾರಣವಾಯ್ತಾ ಹೇಗೆ? ಯಾಕಂದ್ರೆ ಗೃಹ ಸಚಿವರು ಹೇಳಿದ್ರು ಯಾವುದೇ ಕಾರಣಕ್ಕೂ ಅಡ್ಡಿ ಆಗಬಾರದು, ಯೋಜನೆಗೆ ಅಡ್ಡಿ ಪಡಿಸಬಾರದು, ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟರು. ಅರುಣ್, ನಿಜಕ್ಕೂ ಏನಾದ್ರು ಈ ವಿಚಾರಗಳು ಇಲ್ಲಿನ ರೈತರಿಗೆ, ಈಗ ಏನು ಜಿ ಪರಮೇಶ್ವರ್ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಈ ವಿಚಾರಗಳು ಏನಾದ್ರು ಇಲ್ಲಿನ ರೈತರಿಗೆ ವಿಚಾರ ಗೊತ್ತಾಯ್ತು ಅಂದ್ರೆ ನಿಜಕ್ಕೂ ಒಂದು ಇನ್ನಷ್ಟು ಪರಿಸ್ಥಿತಿ ವಿಘ್ನತೆಗೆ ಹೋಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಪೊಲೀಸ್ನವ್ರಿಗೆ ಗೊತ್ತು, ಮತ್ತೆ ಇಲ್ಲಿನ ಕೆಲವೊಂದಷ್ಟು ಮಂದಿಗೆ ಗೊತ್ತು ಇಲ್ಲಿ ಪರಿಸ್ಥಿತಿ ಹೇಗಿದೆ, ಇಲ್ಲಿ ಹೇಗೆ ಅವಲೋಕನ ಮಾಡ್ತಾ ಇದೀವಿ ಅಂತೇಳಿ, ಜೊತೆಗೆ ಇಲ್ಲಿ ಹೇಗೆ ಪರಿಸ್ಥಿತಿಯನ್ನ ಕಂಟ್ರೋಲ್ ತಗೊಬೇಕು ಅನ್ನೋದು ಇಲ್ಲಿ ಸ್ಥಳದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತು. ಸೊ ಹಂಗಾಗಿ ಅವರು ಇಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಸ್ವತಃ ಹೇಳ್ತಾ ಇದ್ದಾರೆ, ಇಲ್ಲಿ ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಕಾಮಗಾರಿಗಳನ್ನ ನಾವು ಮಾಡೋದಿಲ್ಲ, JCBನೂ ಕೂಡ ನಾವೆಲ್ಲ ವಾಪಸ್ ಕಳಿಸ್ತೀವಿ, ದಯವಿಟ್ಟು ನೀವು ಶಾಂತ ರೀತಿಯಾಗಿದೆ ಅಂತ ಹೇಳಿ ಪೊಲೀಸ್ ಅಂದ್ರೆ SP ಮನವಿ ಮಾಡ್ತಿರ್ತಕ್ಕಂಥದ್ದು. ಆದ್ರೂ ಕೂಡ ಇಲ್ಲಿ ಈ ವಿಚಾರಗಳಿಗೆ ಏನು ಪರಮೇಶ್ವರ್ ಅವರು ಸರ್ಕಾರದ ಯೋಜನೆಗೆ ಅಡ್ಡಿಪಡಿಸಬಾರ್ದು, ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಆ ಒಂದು ವಿಚಾರಗಳು ಏನಾದ್ರು ಗೊತ್ತಾಯ್ತು ಅಂದ್ರೆ ಇಲ್ಲಿ ನಿಜಕ್ಕೂ ಮತ್ತಷ್ಟು ಬೇರೆ ಬೇರೆ ಪರಿಸ್ಥಿತಿನೇ ನಿರ್ಮಾಣ ಆಗ್ಬೋದು. ಅರುಣ್, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕ ಸುರೇಶ್ ಗೌಡ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇವೆ, ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ. ಮತ್ತೆ ಪಾದಯಾತ್ರೆ ಮಾಡಿದ್ದೇವೆ, ನಿಟ್ಟೂರಿಂದ DC ಆಫೀಸರ್ಗೆ ಪಾದಯಾತ್ರೆ ಮಾಡಿದ್ದೇವೆ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮನೆ ಮುಂದೆನೂ ಕೂಡ ನಾವು ಪ್ರತಿಭಟನೆ ಮಾಡಿದ್ದೇವೆ. ಈ ಯೋಜನೆಯನ್ನ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೇವೆ, ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೇವೆ, ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ದೇವೆ, DK ಶಿವಕುಮಾರ್ ಅವ್ರಿಗೆ ಹೇಳಿದ್ದೇವೆ. ಎಲ್ಲ ಶಾಸಕರನ್ನ ಒಂದು ಮೀಟಿಂಗ್ ಕರೆದು ಆಗು ಹೋಗುಗಳನ್ನು ಚರ್ಚೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳಿ ಅಂತ ಕೂಡ ಒತ್ತಾಯ ಮಾಡಿದ್ದೇವೆ. ಪರಮೇಶ್ವರ್ ಅವರು ಒಂದು ತಿಪ್ಪೆ ಸರದ ಥರ ಮಾಡಿ ಒಂದು ಕಮಿಟಿ ಥರ ವಿಧಾನಸೌಧದಲ್ಲಿ ಕರೆಸಿ ಆ ರಿಪೋರ್ಟು ಕೂಡ ಕೊಟ್ಟಿಲ್ಲ. ನಾವು KDP ಮೀಟಿಂಗ್ ಆಯಿತು, ಅಸೆಂಬ್ಲಿ ಗಲಾಟೆ ಮಾಡಿದ್ದಾಯಿತು, ಪರಮೇಶ್ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದಾಯಿತು, ಪಾದಯಾತ್ರೆ ಮಾಡಿದ್ದಾಯಿತು. ಇನ್ನೂ ಈ ಸರ್ಕಾರ ಸತ್ತಿ ಮಲಗಿದೆ. ಇದು ಇವತ್ತು ತುಮಕೂರು ಜಿಲ್ಲೆಗೆ ಮರಣ ಶಾಸನವನ್ನು ಬರೆದು ಇವತ್ತು ರೈತರ ಎದೆ ಮೇಲೆ, ಸಾವಿನ ಮೇಲೆ ನೀರು ತಗೊಂಡು ಹೋಗುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ನಾನು ತೊಡೆ ತಟ್ಟಿ ಹೇಳ್ತೇವೆ, ರೈತರು ಟವಲ್ ಕೊಡಿದ್ರೆ ಈ ಸರ್ಕಾರನೂ ಇರಲ್ಲ. ಶಿವಕುಮಾರ್ ಸಾಹೇಬ್ರೆ, ನೀವು ಮುಖ್ಯಮಂತ್ರಿ ಆಗಬೇಕಾಗಿರೋರು, ಇನ್ನೊಂದು 3 ತಿಂಗಳ ಮುಖ್ಯಮಂತ್ರಿ ಆಗಬೇಕಾಗಿರೋರು, ನೀವು ಕೂಡಲೇ ಇದನ್ನು ಸರಿ ಮಾಡಿ ಕೂತ್ಕೊಂಡು ತುಮಕೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ ಅಂತೇಳಿ ನೀವು ಮುಖ್ಯಮಂತ್ರಿ ಆಗಬೇಕಾದ್ರೆ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೇವೆ, ನಿಮಗೆ ಸಹಕಾರ ಕೊಡ್ತೇವೆ. ನೀವು ಮುಖ್ಯಮಂತ್ರಿ ಆಗೋ 3 ತಿಂಗಳು ಕೂಡ ಈ ರೀತಿಯ ಗೊಂದಲ ಮಾಡಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರೆ ಯಾವ ನ್ಯಾಯ ಇದು? ದಯವಿಟ್ಟು ನಾನಿವತ್ತು ಮುಖ್ಯಮಂತ್ರಿಗಳಿಗೂ ಹೇಳ್ತಿದ್ದೇನೆ, DK ಶಿವಕುಮಾರ್ ಅವ್ರಿಗೆ ಹೇಳ್ತಿದ್ದೇನೆ, ಶಾಂತ ರೀತಿಯಲ್ಲಿರುವಂಥ ತುಮಕೂರು ಜಿಲ್ಲೆ ಜನ, ನಮ್ಮ ಜಿಲ್ಲೆಯ ಹಕ್ಕು ಕೂಡ ಇದು. ಯಾವುದೇ ಕಾರಣಕ್ಕೂ ಒಂದು ಡ್ರಾಪ್ ಅನ್ನು ಕೂಡ ರಾಮನಗರ ಜಿಲ್ಲೆಗೆ ನೀರನ್ನು ಕೊಡೋದಿಲ್ಲ. ಮೂಲ ಯೋಜನೆಯನ್ನ ವಿನ್ಯಾಸನ ಹಾಳು ಮಾಡೋದಕ್ಕೂ ಬಿಡೋದಿಲ್ಲ. ಕೂಡಲೇ ಈ ಲಿಂಕ್ ಕ್ಯಾನಲ್ ಅನ್ನ ನಿಲ್ಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನಾಗುತ್ತೆ, ಯಾವುದೇ ಸಾವು ನೋವಿಗೆ ಈ ಸರ್ಕಾರ ಕಾರಣ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ. ಇನ್ನು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿ ವಿವಾದಕ್ಕೆ ಸಂಬಂಧಪಟ್ಟಂಗೆ DCM DK ಶಿವಕುಮಾರ್ ಜೊತೆಗೆ ಪರಮೇಶ್ವರ್ ಜೊತೆಗೆ CM ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊ.
ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಪ್ರಾಜೆಕ್ಟ್. ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ, ಪರಮೇಶ್ವರ್ ಜೊತೆ. ಅವರು ಹೋಮ್ ಮಿನಿಸ್ಟ್ರು ಕೂಡ ಇದ್ದಾರೆ, ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀನಿ. ತೀರ್ಮಾನ ತಗೊಂಡು ಸುಮಾರು ಅಂದಾಜು 1,000 ಕೋಟಿ ರೂಪಾಯಿ ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿದೆ ಸರ್ಕಾರ. ಆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ 3 ತಿಂಗಳಿಂದ ಪ್ರಯತ್ನ ಮಾಡಿದಾಗ ಬಿಜೆಪಿಯವರು ಅದನ್ನ ನಿಲ್ಲಿಸಬೇಕು, ಮಾಡಿಕೊಡುದು ಅವೈಜ್ಞಾನಿಕ ಅಂತ ಹೇಳಿದ್ರು. ಆಗ ಇರಿಗೇಷನ್ ಮಿನಿಸ್ಟರ್ DCM ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಎಲ್ಲ ಚರ್ಚೆ ಅವರು ಇದ್ರು. ನಮ್ಮ ಬೆಂಗಳೂರು ತುಮಕೂರು ಗ್ರಾಮಾಂತರದ ಶಾಸಕರು ಸುರೇಶ್ ಗೌಡ ಇದ್ರು, ಕೃಷ್ಣಪ್ಪ ಇದ್ರು, ಅವರೆಲ್ಲರೂ ಇದ್ರು. ಎಲ್ಲರ ಚರ್ಚೆ ಆದ ನಂತರ ನಾವು ತೀರ್ಮಾನ ಮಾಡಿದ್ದು, ಚರ್ಚೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಬೇಕು, ಟೆಕ್ನಿಕಲ್ ಫೀಸಿಬಿಲಿಟಿ ತಗೊಂಡ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಅವ್ರಿಗೂ ಮಾನಸಿಕವಾಗಿ ಎಲ್ಲ ಶಾಸಕರು ಗೊತ್ತಿದೆ. ಕೃಷ್ಣಪ್ಪನವರು ಮಾತಾಡಿದ್ದಾರೆ, ಸುರೇಶ್ ಗೌಡರು ಮಾತಾಡಿದ್ದಾರೆ, ಅವರು ಹೇಳಿದ್ದಾರೆ ನಮ್ಗೆ ಅರಿವಿದೆ ಅಂತ ಹೇಳಿದ್ದಾರೆ. ಪಾಪ ಏನು ಅವ್ರು ಹೋರಾಟ ಮಾಡ್ತಾರೆ, ಹೋರಾಟ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ. ಎಲ್ಲ ನಮ್ಮ ಜನನೇ, ಅಲ್ಲಿರೋ ರೈತರು ನಮ್ಮವರೇ, ನಾವು ಎಲ್ಲ ಹಿತವನ್ನ ಕಾಪಾಡ್ತೀವಿ. ಆಯ್ತು, ಏನ್ ಮಾಡ್ತೀರಿ, ದೊಡ್ಡವರು ಸೆಂಟ್ರಲ್ ಮಿನಿಸ್ಟರ್ ಅವರ ಮಾರ್ಗದರ್ಶನ ಕೇಳೋಣ. ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಯನ್ನ ವಿರೋಧ ಮಾಡ್ತಾ ಇರುವುದಕ್ಕೆ ಸರ್ಕಾರವೇ ಕಾರಣ, ಕೈಲಾಗದವರು ಮೈ ಪರಚಿಕೊಂಡ್ರಂತೆ ಅಂಥ ಸರ್ಕಾರ ಇದು ಅಂತ ಕೇಂದ್ರ ಸಚಿವ ತುಮಕೂರು ಸಂಸದ ವಿ ಸೋಮಣ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಮಾಗಡಿ, ರಾಮನಗರ, ಕನಕಪುರಕ್ಕೆ ನೀರು ಹರಿಸುವಂತಹ ಹುನ್ನಾರ ಇದೆ ಈ ಯೋಜನೆಯ ಹಿಂದೆ ಅಂತ ಹೇಳಿದ್ದಾರೆ. ಸರ್ಕಾರದ ಪಾಪದ ಕೊಡ ತುಂಬಿದೆ, ಜನ ಇದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೇಳಿಕೆ ಇದು. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ 1200 ಕ್ಯೂಸೆಕ್ ನೀರು ಕೊಟ್ಟಿದ್ದಾರೆ. ಇವತ್ತು ಕೊಟ್ಟಿದ್ದಲ್ಲ, ಸಿದ್ದರಾಮಯ್ಯನವ್ರ ಸರ್ಕಾರ DK ಶಿವಕುಮಾರ್ ಕೊಟ್ಟಿದ್ದಲ್ಲ. ಹಿಂದೆ ಇದ್ದಂಥ ಕಾಲದಲ್ಲಿ ಯಾರು ಕೊಟ್ಟಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ 1288 ಕ್ಯೂಸೆಕ್ ನೀರು ಅಲಾಟ್ ಆಗಿತ್ತು. ಅದರಲ್ಲಿ 900 ಚಿಲ್ಲರೆ ನೀರನ್ನು ಗುಬ್ಬಿ, ತುರುವೇಕೆರೆ, ತುಮಕೂರು ಗ್ರಾಮಾಂತರಕ್ಕೆ ಕುಡಿಯೋ ನೀರು ಮಾಡಿದರು. ಇನ್ನು 388 TMCಯನ್ನು ಇದು ಕ್ಯೂಸೆಕ್ಕನ್ನು ಕುಡಿಗಲ್ಗೆ ಕೊಟ್ಟಿದ್ದಾರೆ. ಮುಗ್ದೇ ಹೋಗಿದೆ. ಇವ್ರು ಹುನ್ನಾರ ಇದಲ್ಲ. ಇವ್ರು ಹುನ್ನಾರ ಮಾಗಡಿ, ರಾಮನಗರ, ಕನಕಪುರಕ್ಕೆ ತಗೊಂಡೋಗೋದಕ್ಕೆ ಇಲ್ಲೇನಿದೆ ನೀರು, ಆ ನೀರು ಏನಿದೆ 25 TMC ಏನೋ ಆಗ್ಬೋದು, ಅದೆಲ್ಲ ಸೇರಿ